ನಮಸ್ಕಾರ. ನಮ್ಮ ಇಂದಿನ ವಿಷಯ ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ, ಒಂದು ಕೊಲೆಯ ಸಮರ್ಥನೆ. ಜೀವ ವಿಕಾಸವಾದ ಮಂಡಿಸಿ ಜಗತ್ತಿನಲ್ಲಿ, ಅದರಲ್ಲಿಯೂ ಜೀವಿಗಳ ಸೃಷ್ಟಿನಲ್ಲಿ ದೇವರ ಪಾತ್ರವನ್ನು ಇಲ್ಲವಾಗದಂತೆ ಮಾಡಿದ ಚಾರ್ಲ್ಸ್ ಡಾರ್ವಿನ್ ತಾನು ಮಂಡಿಸಿದ ವಾದದಿಂದಲೇ ಒಂದು ಕೊಲೆಯಲ್ಲಿ ಆರೋಪಿಯಾಗುವ ಒಂದು ಅಪರೂಪದ ಘಟನೆ 1870ರಲ್ಲಿ ನಡೆಯಿತು. ಪ್ಯಾರಿಸ್ನಲ್ಲಿದ್ದ ಐಮೆ ಬ್ಯಾರೆ ಮತ್ತು ಪೌಲ್ ಲೆಬ್ಬೀಜ್ ಅನ್ನೋರು ಇಬ್ಬರು ಯುವಕ ಗೆಳೆಯರು. ಇವರಲ್ಲಿ ಪಾಲ್ ಲೆಬೀಜು ಡಾರ್ವಿನ್ ವಿಕಾಸವಾದದಲ್ಲಿರುವ ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಅಂದರೆ ಹೊಂದಾಣಿಕೆಯಾಗುವ ಜೀವಿಗಳ ಉಳಿವು, ಅಂದರೆ ಸದೃಢವಾದ ಜೀವಿಗಳ ಉಳಿವು ತತ್ವವನ್ನು ಕುರಿತಾಗಿ ಹಲವಾರು ಸಾರ್ವಜನಿಕ ಭಾಷಣಗಳನ್ನು ಮಾಡಿರ್ತಾನೆ. ಹರ್ಬರ್ಟ್ ಸ್ಪೆನ್ಸರು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನುವ ಡಾರ್ವಿನ್ ವಿಕಾಸವಾದವನ್ನು ಸಾಮಾಜಿಕ ಸ್ಥಿತಿಗಳಿಗೆ ಅನ್ವಯಿಸಿರ್ತಾನೆ. ಹಾಗೆಯೇ ಒಂದು ವಾದವನ್ನು ಕೂಡ ಕಟ್ಟಿರ್ತಾನೆ. ಈ ವಾದದಲ್ಲಿ ದುರ್ಬಲರ ಮೇಲೆ ಬಲಿಷ್ಠರ ಪ್ರಾಬಲ್ಯವನ್ನು ಒಪ್ಪಲಾಗಿರುತ್ತೆ. ಹರ್ಬರ್ಟ್ ಸ್ಪೆನ್ಸರ್ ವಾದವನ್ನು ಐಮೆ ಬ್ಯಾರೆ ಒಪ್ಪಿಕೊಂಡಿರ್ತಾನೆ. 1878ರಲ್ಲಿ ಐಮೆ ಬ್ಯಾರೆ ಮತ್ತು ಪೌಲ್ ಲೆಬ್ರೀಜ್ ಇಬ್ಬರು ಸೇರಿ ಮನೆಗೆ ಹಾಲಕ್ಕೆ ಬರ್ತಾ ಇದ್ದ ಒಬ್ಬ ಮುದುಕಿಯನ್ನು ಕೊಲ್ತಾರೆ. ಪೌಲ್ ಲೆಬ್ನೀಜು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ವಾದದ ಮೂಲಕ ಮಾಡಿದ ಕೊಲೆಯನ್ನು ಸಮರ್ಥಿಸಿಕೊಂಡ್ರೆ, ಐಮೆ ಬ್ಯಾರೆ ಈ ಕೊಲೆ ಚಾರ್ಲ್ಸ್ ಡಾರ್ವಿನ್ ವಾದವನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಸುವ ಒಂದು ಕೆಲಸ ಅಂತ ಭಾವಿಸ್ಬೇಕಂತ ವಾದ ಮಾಡ್ತಾನೆ. ತಾನು ಮಾಡಿದ ಕೊಲೆಯ ಗುರಿ ಏನಂತ ಆತ ಸ್ಪಷ್ಟಪಡಿಸ್ತಾನೆ. ತಕ್ಷಣವೇ ಫ್ರಾನ್ಸ್ನಲ್ಲಿ ಈ ಕೊಲೆ ಭಾರಿ ಸಾರ್ವಜನಿಕ ಚರ್ಚೆಯಾಗಿ ಮಾರ್ಪಡುತ್ತೆ. ಈ ಘಟನೆ ಡಾರ್ವಿನ್ ವಿಚಾರಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದು ವಿವಾದ ಮತ್ತು ಟೀಕೆಗಳನ್ನ ಹುಟ್ಟಾಕುತ್ತೆ. ಸಾರ್ವಜನಿಕ ವಲಯ ವೈಜ್ಞಾನಿಕ ವಿಚಾರಗಳನ್ನ ಹೇಗೆ ಅರ್ಥೈಸ್ಬೋದು ಮತ್ತು ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದನ್ನು ಇದು ತೆರೆದು ತೋರಿಸುತ್ತೆ. ಪರ ವಿರೋಧದ ಬಣಗಳಾಗ್ತವೆ. ಚಾರ್ಲ್ಸ್ ಡಾರ್ವಿನ್ಗೆ ಈ ಪ್ರಕರಣ ಗೊತ್ತಿದ್ರು ಕೂಡ ಆತ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡೋದಿಲ್ಲ. ಪ್ರತಿಕ್ರಿಯೆ ನೀಡಿದ್ದೇ ಆದರೆ ಅದು ಇನ್ನೂ ಹಲವು ಬಗೆಯ ಕೊಲೆಯ ಅಪರಾಧಕ್ಕೆ ಸಂಬಂಧಿಸದೇ ಇಲ್ಲದೇ ಇರುವಂಥ ವಿವಾದಗಳಿಗೆ ಕಾರಣ ಆಗುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿ ತಿಳಿದಿರುತ್ತೆ. ಈ ಕೊಲೆಯ ಪ್ರಕರಣ ಆರಂಭದಲ್ಲಿ ಚಾರ್ಲ್ಸ್ ಡಾರ್ವಿನ್ ವಾದಕ್ಕೆ ಹಾನಿಕರವಾಗಿ ಕಾಣಿಸುತ್ತಾದರೂ ಕೂಡ ಅಂತಿಮವಾಗಿ ಫ್ರಾನ್ಸ್ನಲ್ಲಿ ಡಾರ್ವಿನ್ನ ವಿಕಾಸವಾದ ಕುರಿತಾಗಿ ವಿಶಾಲವಾದ ತಿಳುವಳಿಕೆ ಮತ್ತು ಅದರ ಸ್ವೀಕಾರಕ್ಕೆ ಕಾರಣ ಆಗುತ್ತೆ. ಚಾರ್ಲ್ಸ್ ಡಾರ್ವಿನ್ ತನ್ನ ಆರಿಜಿನ್ ಆಫ್ ಸ್ಪೀಷೀಸ್ ಕೃತಿನಲ್ಲಿ ಎಲ್ಲಿಯೂ ಕೂಡ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನುವ ಪರಿಕಲ್ಪನೆಯನ್ನು ಎತ್ತಿ ತೋರಿಸಿಲ್ಲ. ಅದರ ಬದಲು ಆತ ನೈಸರ್ಗಿಕ ಆಯ್ಕೆ, ನ್ಯಾಚುರಲ್ ಸೆಲೆಕ್ಷನ್ ಅನ್ನ ವಿವರಣೆಯನ್ನು ಕೊಟ್ಟಿರ್ತಾನೆ. ಡಾರ್ವಿನ್ ಕೃತಿಯನ್ನು ಓದಿದ್ದ ಫ್ರೆಂಚ್ ಸಮಾಜ ವಿಜ್ಞಾನಿ ಮತ್ತು ಚಿಂತಕ ಹರ್ಬರ್ಟ್ ಸ್ಪೆನ್ಸರು 1864ರಲ್ಲಿ ಬರೆದ ತನ್ನ ಪ್ರಿನ್ಸಿಪಲ್ಸ್ ಆಫ್ ಬಯಾಲಜಿ ಪುಸ್ತಕದಲ್ಲಿ ಮೊದಲ ಬಾರಿಗೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಡ್ತಾನೆ. ಇದು ನ್ಯಾಚುರಲ್ ಸೆಲೆಕ್ಷನ್ ವಾದದ ಇನ್ನೊಂದು ಹೇಳಿಕೆ ಮಾತ್ರ ಆಗಿರುತ್ತೆ. ಚಾರ್ಲ್ಸ್ ಡಾರ್ವಿನ್ ತನ್ನ ಆರಿಜಿನ್ ಆಫ್ ಸ್ಪೀಷೀಸ್ ಕೃತಿಯ 3ನೇ ಮುದ್ರಣವನ್ನು 1869ರಲ್ಲಿ ಹೊರತಂದಾಗ ಅದರಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಹೇಳಿಕೆಗೆ ಸಮನಾಗಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಹೇಳಿಕೆಯನ್ನು ಬಳಸಿರ್ತಾನೆ. ವಿಕಾಸವಾದದಲ್ಲಿ ಫಿಟೆಸ್ಟ್ ಅನ್ನುವ ಪದಕ್ಕೆ ದೈಹಿಕ ಬಲಶಾಲಿ ಅನ್ನುವ ಅರ್ಥ ಇಲ್ಲ. ಅದರ ಬದಲು ಸಂದರ್ಭಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲ ಅನ್ನುವ ಅರ್ಥ ಇದೆ. ಈಗ ನಮಗೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಹೇಳಿದರೆ ಮಾತ್ರ ನಮಗೆ ಅದು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿದ ವಿಕಾಸವಾದದ ಸಂಗ್ರಹದ ಹೇಳಿಕೆ ಅಂತ ಭಾವಿಸುವಂತೆ ಆಗಿದೆ. ಆದರೆ ನಿಜವಾಗಿಯೂ ಡಾರ್ವಿನ್ ತನ್ನ ಮೂಲ ಮಂಡನೆಯಲ್ಲಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ಪದವನ್ನು ಬಳಸಿರಲಿಲ್ಲ. ಹೀಗೆ ಅದೆಷ್ಟೋ ಸಲ ವೈಜ್ಞಾನಿಕ ವಾದಗಳು, ತರ್ಕಗಳು, ಸಿದ್ಧಾಂತಗಳು ಸಾರ್ವಜನಿಕ ಜೀವನದಲ್ಲಿ ತಪ್ಪು ಅರ್ಥ ತಿಳಿದು ನಾನಾ ರೀತಿಯ ವಿವರಣೆಗಳಿಗೆ ಒಳಗಾಗ್ತವೆ. ಅಂಥ ಕೆಲವು ಘಟನೆಗಳನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.